ಕಾರ್ಯಕ್ರಮದ ಮೊದಲಿಗೆ ಕೇಳಿ ರೂಪಕಲಾ ಆಳ್ವ ಅವರಿಂದ ಲಘುದಾಟಿಯ ಭಾಷಣ ಬೂಬು ಎಂಬ ಮರಿಮೊಮ್ಮಗಳು. ನಮ್ಮ ಮನೆಗೊಂದು ಬೆಕ್ಕಿನ ಮರಿ ಬಂದ ವಿಷಯ ಬಹುಶಃ ನಿಮಗೂ ಗೊತ್ತಿರಬಹುದೇನೋ. ಯಾಕಂದರೆ ಅದು ಬಂದ ಕಾಲಘಟ್ಟವೇ ಹಾಗಿತ್ತು ನೋಡಿ. ಮಾತ್ರವಲ್ಲ, ವಾಟ್ಸಪ್, ಸ್ಟೇಟಸ್, ಫೇಸ್ಬುಕ್ ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಷ್ಟೇ ಟಿ ವಿಯಲ್ಲೂ ನಮ್ಮನೆಯ ಬೆಕ್ಕು ಸದ್ದು ಮಾಡಿದೆ ಅಂದರೆ ನಂಬ್ತೀರಾ? ಈಗ ನಿಮಗೆ ನನ್ನ ಈ ಮೊಮ್ಮಗಳ ಗೃಹ ಪ್ರವೇಶದ ಬಗ್ಗೆ ಸ್ವಲ್ಪ ನೆನಪಿಸ್ತೇನೆ ಕೇಳಿ. ಕೊರೋನಾವೆಂಬ ಮಹಾಮಾರಿ ಲೋಕ ಪ್ರವೇಶ ಮಾಡಿದ ಕಾಲದಲ್ಲೇ ನಮ್ಮ ಮನೆಗೆ ಈ ಬೆಕ್ಕಿನ ಮರಿಯು ಪಾದಾರ್ಪಣೆ ಮಾಡಿದ್ದು. ಕೋವಿಡ್ ಎಂದು ಊರಿಗೆ ಕರೆಸಿದ್ದ ಮಗಳ ಸಂಜೆಯ ನಡಿಗೆಯ ಹೊತ್ತು ಚರಂಡಿಯಲ್ಲಿ ಬಿದ್ದಿದ್ದ ವಾರದ ಮಗು ಅವಳ ಕಣ್ಣಿಗೆ ಬೀಳ್ಬೇಕಾ? ಮೊದಲೇ ಪ್ರಾಣಿದಯಾ ಸಂಘಕ್ಕೆ ಫಿಟ್ಟೆನಿಸುವ ಹುಡುಗಿ ಮರಿಬೆಕ್ಕಿನ ಕೂಗಿಗೆ ಸ್ಪಂದಿಸದೆ ಬಿಟ್ಟಾಳೆ. ಕೊಳಕು ವಾಸನೆಯನ್ನೂ ಲೆಕ್ಕಿಸದೆ ಮರಿಯನ್ನು ಅಪ್ಪಿಕೊಂಡು ಸೀದಾ ಮನೆ ಬಾಗಿಲು ಬಡಿದದ್ದೆ. ಇಷ್ಟವಿಲ್ಲದ ಮೃಗವನ್ನು ನೋಡಿದೊಡನೆ ನನ್ನ ಕೋಪ ನೆತ್ತಿಗೇರಿಯಾಗಿತ್ತು. ಇಷ್ಟು ವರ್ಷ ನಿಮ್ಮ ಸೇವೆ ಆಯಿತು, ಇನ್ನು ಈ ಪ್ರಾಣಿ ಸೇವೆ ಮಾಡ್ತೇನೆ, ಕೊಂಡೋಗಿ ವಾಪಸ್ ಬಿಡ್ತೀಯಾ ಇಲ್ವಾ ಅಂತ ಮಗಳನ್ನು ದಬಾಯಿಸಿದ್ದೆ. ಕೆಲವೇ ದಿವಸಕ್ಕೆ ಅಮ್ಮ, ನಿಂಗೆ ಉಪದ್ರ ಕೊಡಲ್ಲ, ಪಾಪ ನೋಡು ಕಾಲೂ ಸರಿಯಿಲ್ಲ, ಸ್ವಲ್ಪ ಹುಷಾರಾಗಲಿ, ಆಮೇಲೆ ನಾನೇ ಅದಕ್ಕೊಂದು ವ್ಯವಸ್ಥೆ ಮಾಡ್ತೇನೆ ಅಂತ ಅಂಗಲಾಚುವಾಗಲೇ ಎಲ್ಲಿದ್ದನೋ ಮಗರಾಯ, ಹೌದಮ್ಮ ಸ್ವಲ್ಪ ದಿನ ಇರಲಿ ಅಮ್ಮ ಅಂತ ಆತನು ದುಂಬಾಲು ಬಿದ್ದ. ಮಕ್ಕಳ ಬೇಡಿಕೆಗೆ ಇಲ್ಲವೆನ್ನಲಾಗದೆ ಕೆಲ ದಿನಗಳಿಗೆ ಮಾತ್ರ ಎನ್ನುವ ಷರತ್ತಿನೊಂದಿಗೆ ಪುಚ್ಚೆದ ಕಿನ್ನಿಯ ಮನೆ ಪ್ರವೇಶವಾಯಿತು. ಮರಿಯನ್ನು ಮಗಳೇ ಸ್ವಚ್ಛ ಮಾಡಿ ತಂದಾಗ ಹಸಿರು ಕಂಗಳ ಕಪ್ಪು ಕುರುಳಿನ ಹೆಣ್ಣು ಬೆಕ್ಕು ಮೊದಲ ನೋಟಕ್ಕೆ ಸುಂದರಿಯಾಗಿ ಕಂಡಳು. ಮಕ್ಕಳಿಂದ ಬೂಬು ನಾಮಾಂಕಿತಗೊಂಡ ಬಾಲೆ ಆಕೆಗೆ ತೋರಿದ ಜಾಗದಲ್ಲೇ ಶಿಸ್ತಿನಿಂದಲೇ ಹೊಂದಿಕೊಂಡು ಕೆಲ ದಿನಗಳಲ್ಲೇ ಮನೆ ಮಗುವೆ ಆಗಿಬಿಟ್ಟಳು. ಆದರೂ ಆಕೆ ಮೈಗೆ ಮೈ ತಾಕಿಸುತ್ತಾ ಸುತ್ತಲೇ ತಿರುಗುವುದು, ಕಾಲು ನೆಕ್ಕುವುದು, ಕುಳಿತಲ್ಲಿ ಪಕ್ಕನೆ ಬಂದು ಮಡಿಲಲ್ಲಿ ಮಲಗುವುದು, ಹೀಗೆ ಒಂದು ರೀತಿಯ ವಶೀಕರಣದಿಂದ ಮೊದಲು ಬುಟ್ಟಿಗೆ ಹಾಕಿಕೊಂಡದ್ದು ನನ್ನನ್ನೇ. ಅಲ್ಲಿಂದಲೇ ಶುರುವಾಯಿತು ನೋಡಿ ನನ್ನ ಲಾಲಿ ಹಾಡು, ಕೊಂಡಾಟ ಎಲ್ಲ. ಆದರೂ ಮರಿಬೆಕ್ಕಿನ ಹೇಲು ಎಂಜಲು ಬಾಚುವಾಗ ನನ್ನ ಹಣೆಯಲ್ಲಿ ಇನ್ನೂ ಏನೇನು ಬರೆದಿದೆಯೋ ಎಂದು ಗೊಣಗಿದಾಗ, ಬಾಯಿ ಬಾರದ ಪ್ರಾಣಿಗಳ ಸೇವೆ ಪುಣ್ಯದ ಕೆಲಸ ಎನ್ನುವ ಅತ್ತೆಗೆ, ಹಾಗಿದ್ದರೆ ಬಂದು ಪುಣ್ಯದಲ್ಲಿ ನೀವೂ ಸ್ವಲ್ಪ ಪಾಲು ಪಡಕೊಳ್ಳಿ ಅತ್ತೆ ಅಂತ ಕರೆದಿದ್ದೇ ಬಂತಲ್ಲದೆ, ಅವರೂ ಇಲ್ಲ ಮಕ್ಕಳೂ ಇಲ್ಲ, ಹಾಗೆಂದು ನನಗೆ ಬಿಡಲಾಗುವುದೇ? ಹೊಸ ಅತಿಥಿಯ ಚಾಕರಿ ಆತಿಥ್ಯ ಎಲ್ಲವೂ ನನ್ನ ಪಾಲಿಗೆ. ತಂದ ಮಗಳಿಗೆ ದಿನವೂ ಸಹಸ್ರನಾಮ. ಕೊನೆಗೊಂದು ದಿನ ಅರ್ಚನೆಗೆ ಫಲ ಸಿಕ್ಕಿತು ನೋಡಿ. ಬಂತು ಬೆಕ್ಕಿಗೊಂದು ಕಮೋಡ್, ಲಿಟರ್ ಬಾಕ್ಸ್, ಆವೆ ಮಣ್ಣಿನ ಹರಳಿನ ಮಿಶ್ರಣ, ತುಂಬಲು ಸಣ್ಣ ಟಬ್, ಹೊಲಸು ಬಾಚಲೊಂದು ಸೋಸುವ ಸೌಟು. 2 ದಿನದಲ್ಲಿ ಬೆಕ್ಕಿಗೆ ಟಾಯ್ಲೆಟ್ ಪ್ರಾಕ್ಟೀಸು ಆಯಿತು. ಹೊಲಸು ಮಾಡಿದ ತಕ್ಷಣ ಕಾಲಲ್ಲೇ ಮಣ್ಣು ಕೆದಕಿ ಹಾಕಿ ಅದನ್ನು ಮುಚ್ಚಿ ಹಾಕುವ ಅವಳ ಸಭ್ಯತೆ, ಬಿದ್ದೊಡನೆ ಮೂತ್ರವನ್ನೂ ಗಟ್ಟಿಯಾಗಿಸುವ ಮಣ್ಣಿನ ಬದ್ಧತೆ ಎರಡೂ ಇಷ್ಟವಾಗಿ ಮರಿಯ ತಾಂಕನದ ಕೆಲಸ ಹಗುರವಾಯಿತು. ಜೊತೆಗೆ ಅವಳಿಗೆಂದೇ ಮನೆಯೊಳಗೆ ಪುಟ್ಟ 3 ಅಂತಸ್ತಿನ ರೆಡಿಮೇಡ್ ಮನೆಯೊಂದು ಸಿದ್ಧವಾಯಿತು. ಆನ್ಲೈನ್ನಲ್ಲಿ ಬರುವ ಡ್ರೈ ಫುಡ್, ವೆಟ್ ಫುಡ್, ಕ್ಯಾಂಡಿ, ಟೆಂಪ್ಟೇಷನ್ ಹೀಗೆ ನಮ್ಮನ್ನೇ ಟೆಂಪ್ಟ್ ಮಾಡಿಸೋ ಫುಡ್ ಪ್ಯಾಕೆಟ್ಗಳು, ಚೆಂಡು, ಲೈಟು, ಬುಗರಿ ಅಂತ ವಿವಿಧ ಆಟಿಕೆಗಳು, ಮಲಗಲು ಹೊಸ ಬೆಡ್, ಕರ್ ಅಂತ ಕೈಕಾಲು ಕೆರೆಯಲು ಮಣೆ, ಜೊತೆಗೆ ನಿಯಮಿತವಾಗಿ 3 ತಿಂಗಳಿಗೊಮ್ಮೆ ಹುಳದ ಮದ್ದು, ಆಗಾಗ ಚೆಕಪ್ಪು, ಇಂಜೆಕ್ಷನ್ಗಳು, ಟಾನಿಕ್ಗಳು, ಅಪರೂಪಕ್ಕೊಮ್ಮೆ ಆಕೆಯನ್ನು ಮೀಯಿಸುವಾಗ ನೀರು ಕಂಡರೆ ಭಯ ಬೀಳುವ ಬಾಲೆಯ ರೋದನ, ಆಕೆಯ ರೌದ್ರಾವತಾರಕ್ಕೆ ಹೆದರಿ ಮೈ ಪರಸದಂತೆ ಜಾಕೆಟ್ ಧರಿಸಿ ತಾನೂ ಬೆವರ ಸ್ನಾನ ಮಾಡುವ ಮಗನ ಅವತಾರ. ಅಬ್ಬಬ್ಬ, ಕಾಲ ಎಲ್ಲಿಗೆ ಮುಟ್ಟಿತಪ್ಪ! ಇದೆಂಥ ಅತಿರೇಕಗಳು ಎನಿಸಿದರೂ ಮಲೇಷ್ಯಾದಲ್ಲಿ ಸೊಸೆಯೊಬ್ಬಳು ತನ್ನ ನಾಯಿಗೆ ಸ್ಪಾ, ಹೇರ್ ವಾಶ್ ಅಂತ ತಿಂಗಳಿಗೆ ಲಕ್ಷ ಖರ್ಚು ಮಾಡೋದು, ಊರ ನಾಯಿಯೊಂದಕ್ಕೆ ಲಕ್ಷಗಟ್ಟಲೆ ಹಣ ಸುರಿದು ವಿಮಾನದಲ್ಲಿ ಅಮೆರಿಕಕ್ಕೆ ಕೊಂಡೊಯ್ದ ಆತ್ಮೀಯರೊಬ್ಬರ ಕತೆಗಳ ಮುಂದೆ ಇದೇನೂ ಅಲ್ಲ ಅನಿಸಿತು. ಬೆಕ್ಕಿನ ಪ್ರವೇಶ ನಮ್ಮ ಮನೆಗೇನೋ ಹೊಸದಾದರೂ ನಮ್ಮ ಅಪಾರ್ಟ್ಮೆಂಟಿಗೆ ಹೊಸದಲ್ಲ. ನಮ್ಮ ಫ್ಲ್ಯಾಟಿನ ಹೆಚ್ಚಿನ ಮನೆಯಲ್ಲೂ 1-2 ಬೆಕ್ಕುಗಳು ಸದ್ದು ಮಾಡ್ತಿರ್ತವೆ. ಓರ್ವರ ಮನೆಯಲ್ಲಿ 9 ಬೆಕ್ಕುಗಳಿದ್ದಾವೆ ಎಂದರೆ ಯಾರೂ ಪಕ್ಕನೆ ನಂಬಲಾರರು. ಬೀದಿ ಬದಿಯ ನಾಯಿ ಬೆಕ್ಕುಗಳಿಗೆ ಕರೆದು ಊಟ ಬಡಿಸುವ ಆಕೆಯ ಕಾಳಜಿಗೆ ತನ್ನ ಮನೆಯ 4 ಸದಸ್ಯರನ್ನು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚು ಈ 9 ಮಾರ್ಜಾಲಗಳ ಆರೈಕೆಗೆ ಸಮಯ, ಹಣ ಹೆಚ್ಚು ಬೇಕು. ಅವುಗಳನ್ನು ಸ್ವತಂತ್ರವಾಗಿ ತಿರುಗಲು ಬಿಟ್ಟು ಕೆಲವೊಮ್ಮೆ ಅವು ಪ್ರಾಣ ಕಳೆದುಕೊಂಡರೆ ಇನ್ನು ಖಂಡಿತ ಬೆಕ್ಕು ಸಾಕುವುದಿಲ್ಲ ಎಂದಳುವ ಆಕೆಯನ್ನು ಮತ್ತೊಮ್ಮೆ ಭೇಟಿಯಾಗುವಾಗ ಇನ್ನೂ 2 ಬೆಕ್ಕುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಈಗಿನ ಮಕ್ಕಳಿಗಂತೂ ಈ ಪ್ರಾಣಿ ಪಕ್ಷಿ ಪ್ರೀತಿ ತುಸು ಜಾಸ್ತಿಯೇ ಎನ್ನಬಹುದು. ನನ್ನ ಸಂಬಂಧಿಯೊಬ್ಬರ ಬೆಂಗಳೂರಿನ ಮನೆಗೂ ಹೀಗೇ ಒಂದು ಬೆಕ್ಕಿನ ಪ್ರವೇಶ ಆಗಿತ್ತು. ಬೆಂಗಳೂರು ಗೊತ್ತಲ್ಲ, ಬೀದಿ ನಾಯಿಗಳ ಕಾಟದಿಂದ ಮನುಷ್ಯರೇ ಓಡಾಡಲು ಹೆದರುವ ಪರಿಸ್ಥಿತಿ. ಅಂಥದ್ರಲ್ಲಿ ಗೇಟು ಬದಿಗೆ ಹೋಗಿದ್ದ ಮರಿಯನ್ನು ಕಂಡ ನಾಯಿಗಳು ಬಿಡ್ತಾವ?
ಹರಿದು ಹಂಚಿ ತಿನ್ನಬೇಕೆನ್ನುವಷ್ಟರಲ್ಲಿ ಸಾಕು ತಾಯಿ ಬಿಡಿಸಿ ಅಳುತ್ತಲೇ ಆಸ್ಪತ್ರೆಗೆ ಸಾಗಿಸಿದ್ದೂ ಆಯಿತು. ಬಹಳ ಖರ್ಚು ಮಾಡಿ ಆಪರೇಷನ್ ಮಾಡಿದ್ರೂ ಉಳಿಸಲಾಗದೆ ಆ್ಯಂಬುಲೆನ್ಸ್ನಲ್ಲಿಯೇ ಸ್ಮಶಾನದತ್ತ ಶವಮೆರವಣಿಗೆಯೂ ಆಯಿತು. ಕೆಲವೊಮ್ಮೆ ನನ್ನ ಬೂಬುವನ್ನು ಕಂಡಾಗ ಈಕೆ ಮಾರ್ಜಾಲ ಜಾತಿಗೆ ಸೇರಿದವಳು ಹೌದೋ ಅಲ್ವೋ ಅನ್ನೋ ಅನುಮಾನ ನನಗೆ. ಮಾಂಸ, ಮೊಟ್ಟೆ, ಹಾಲು ಏನನ್ನೂ ಇಷ್ಟಪಡದ ಆಕೆ ಮನಸ್ಸಾದರೆ ಎಳೆಯ ಬಂಗುಡೆಗೆ ಮಾತ್ರ ಬಾಯಿ ಹಾಕುವವಳು. ಒಣಮೀನಿನ ವಾಸನೆಗೆ ಸ್ವರವೆಬ್ಬಿಸುವ ಗುಣ ಬೆಕ್ಕುಗಳದ್ದಾದರೆ ನಮ್ಮ ಬೂಬು ಒಣಮೀನಿನ ಪರಿಮಳಕ್ಕೆ ಬೆನ್ನು ಹಾಕುವವಳು. ಜಿರಳೆ ಹಾತೆಯನ್ನು ಆಟದ ಜತೆಗಾರ್ತಿಯಂತೆ ಗ್ರಹಿಸಿ ಮುಟ್ಟಿ ಬೆನ್ನು ತಟ್ಟಿ ಪ್ರೀತಿಯಿಂದ ಕಳುಹಿಸಿಕೊಡುವ ಅವಳ ಸಾತ್ವಿಕತೆ ನೋಡುವಾಗ ಈಕೆ ಖಂಡಿತ ಸನ್ಯಾಸಿ ಪರಂಪರೆಯೊಳೇ ಇರಬೇಕು ಅಂತ ಅನಿಸುವುದು. 7 ಮಾಳಿಗೆ ಮೇಲೆ ಬಂದಿಯಾದ ರಾಜಕುಮಾರಿಯಾಗಿ ತನ್ನ ಅರಮನೆಯಿಂದ ಹೊರಗಿನ ಲೋಕವನ್ನೇ ಕಾಣದ ಬೂಬುಗೆ ನಮ್ಮನೆಯ ನರಜಾತಿಯ 5 ಮುಖಗಳನ್ನು ಬಿಟ್ಟು ತನ್ನ ಜಾತಿ ಬಾಂಧವರ ಮುಖ ನೋಡಿಯೂ ಗೊತ್ತಿಲ್ಲ. ಪ್ರತಿದಿನ ಫ್ಲ್ಯಾಟಿನ ಹೊರವರಾಂಡದಲ್ಲಿ 4 ಸುತ್ತು, ಮನೆಯೊಳಗಿನ ಬಾಲ್ಕನಿಯಲ್ಲಿ 1 ಹೊತ್ತು ತಿರುಗಿಸಿದರೆ ಸಾಕು ಆಕೆಗೆ ಲೋಕ ಪರ್ಯಟನೆಯ ಸುಖ. ಒಮ್ಮೊಮ್ಮೆ ಬಗ್ಗಿಯಲ್ಲಿ ಕೂರಿಸಿ ಕಾರಲ್ಲಿ ಏರಿಸಿ ಊರು ಸುತ್ತಿಸುವಾಗ ಆಕೆ ಏಲಿಯನ್ ತರಹ ಅಚ್ಚರಿಯಿಂದಲೇ ಕಣ್ಣರಳಿಸುವುದಿದೆ. ವರುಷದೊಳಗೆ ಜತೆಗಾರನ ಹಂಬಲ ಬೂಬುವನ್ನು ಕಾಡತೊಡಗಿದ್ದು ಗೊತ್ತಾಗಿದ್ದು ಆಕೆಯ ಹೊಸ ಚರ್ಯೆಯಿಂದಲೇ. ಸದಾ ನೆಲದ ಮೇಲೆ ಹೊರಳಾಡುತ್ತಾ ವಿರಹದ ಬಿಕ್ಕಿನೊಂದಿಗೆ ಅಲ್ಲಲ್ಲಿ ಹನಿ ಹನಿ ಮೂತ್ರಸಿಂಚನಗೊಳಿಸುತ್ತಾ ಬದಲಾದ ಬೂಬುನ ವರ್ತನೆ ನಮಗಂತೂ ವಿಚಿತ್ರವೇ. 3 ತಿಂಗಳಿಗೊಮ್ಮೆ 10-12 ಮರಿಗಳನ್ನು ಹೆತ್ತು ಹಾಕುವ ಬೆಕ್ಕು ಜಾತಿಯ ಬಗ್ಗೆ ಅರಿವಾಗಿ ಆಗಲೇ ಮನಸ್ಸು ವಿಚಲಿತಗೊಂಡಿತು. ಕೆಲವೇ ದಿನಗಳಲ್ಲಿ ಅವಳಿಗೆ ಬೇರೆ ವ್ಯವಸ್ಥೆ ಮಾಡುತ್ತೇವೆ ಅಂದಿದ್ದ ಮಕ್ಕಳಿಬ್ಬರೂ ಇನ್ನೂ ಸುತರಾಮ್ ಕಳಿಸಲು ಒಪ್ಪಲಾರರು ಎಂಬುದು ಸಾಬೀತಾಗಿತ್ತು. ತನ್ನ ಟಿವಿ ವೀಕ್ಷಣೆಗೆ ಬಳಿಯಲ್ಲೇ ಮಲಗಿ ಸಾಂಗತ್ಯ ನೀಡುವ ಬೂಬು ಅತ್ತೆಗೀಗ ಮರಿಮೊಮ್ಮಗಳೇ. ನಾನಂತೂ ಬೂಬುವನ್ನೇ ಮೊದಲ ಪುಳ್ಳಿ ಎಂದು ದತ್ತು ತಗೊಂಡು ಬಿಟ್ಟಾಗಿತ್ತು. ಹಾಗಿದ್ದ ಮೇಲೆ ಈ ಬಾಲೆಯ ಹೊಸ ಸಂಕಟಕ್ಕೆ ಪರಿಹಾರ ಹುಡುಕಲೇಬೇಕಾಗಿತ್ತು. ಅಷ್ಟರಲ್ಲೇ 9 ಮರಿಗಳ ಒಡತಿ ನೀಡಿದ ಮರಿಗೆ ಆಪರೇಷನ್ ಮಾಡಿಸಿ ಬಿಡಿಯಲ್ವಾ ಅನ್ನೋ ಸಲಹೆ ನಮಗೂ ಸರಿಯೆನಿಸಿತು. ಇಲ್ಲಾಂದರೆ ಮರಿಗೆ ಗಂಡು ಹುಡುಕುವ, ಗರ್ಭಪೋಷಣೆ, ಆಕೆಯ ಮಕ್ಕಳ ವಿಲೇವಾರಿ, ಬಾಣಂತನ ಇವೆಲ್ಲವೂ ಸಾಧ್ಯವಿಲ್ಲದ ಮಾತಾಗಿತ್ತು. ಹಾಗಾಗಿ ಹೆಚ್ಚು ಯೋಚಿಸದೆ ಬೂಬುಗೆ ಸ್ಪೇಯಿಂಗ್ ಮಾಡಿಸುವುದೇ ಎಂದು ತೀರ್ಮಾನಿಸಿದೆವು. ಒಂದು ಬೆಳ್ಳಂಬೆಳಗ್ಗೆ ಏನೂ ಅರಿಯದ ಮುಗ್ಧೆಯನ್ನು ವೆಟರಿನರಿ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿ ಅಂಡಾಶಯ ಹಾಗೂ ಗರ್ಭಕೋಶ ತೆಗೆಸುವ ಸರ್ಜರಿಗೆ ಅಳವಡಿಸಿದ್ದಾಯಿತು. ಆ ಕ್ಷಣಕ್ಕೆ ಆಕೆಯ ಮಾನಸಿಕ ದೈಹಿಕ ನೋವು ಅರಿಯದ ಕಟುಕರಾಗಿದ್ದೆವು ನಾವು. ಹಿಂದಿನ ರಾತ್ರಿಯಿಂದಲೇ ಹೊಟ್ಟೆಗಿಲ್ಲದೆ ಅನಸ್ತೇಷಿಯಾದ ಪ್ರಭಾವ ಹಾಗೂ ಆಪರೇಷನ್ ಬಳಿಕ ತನ್ನ ತಾಯ್ತನದ ಸಂಕೇತಗಳನ್ನು ಕಳಕೊಂಡು ಶವದಂತೆ ಮಲಗಿದ್ದ ಮರಿಯನ್ನು ಕಂಡು ನಮ್ಮೆಲ್ಲರ ಕಣ್ಣು ಮಂಜಾಯಿತು. ಕೆಲವೇ ಗಂಟೆಗಳಲ್ಲಿ ಕಣ್ಣು ಬಿಟ್ಟು ನಮ್ಮೆಲ್ಲರತ್ತ ನೋಡಿದರೂ ಆಕೆಯ ಕಂಗಳಲ್ಲಿದ್ದ ಹಸಿವು ಹೊಟ್ಟೆಯದ್ದೋ ಒಡಲಿನದ್ದೋ ಅರ್ಥ ಮಾಡಿಕೊಳ್ಳಲಾರದೆ ಹೃದಯ ಮರುಗಿತು. ನನ್ನ ಮೈದುನನ ಮನೆಯಲ್ಲೂ ಒಂದು ದೊಡ್ಡ ಜಾತಿಯ ಗಂಡು ಬೆಕ್ಕಿದೆ. ತಂದೆಯೋ ತಾಯಿಯೋ ವಿದೇಶಿ ಇರಬೇಕು. ಅಕ್ರಮ ಸಂಬಂಧದ ಕುಡಿಯಾಗಿದ್ದರೂ ಅವನ ತಲೆಯಲ್ಲಿ ಮಾತ್ರ ಬಹಳ ಇದೆ. ಯಾರೇ ಬಂದರೂ ಪ್ರೀತಿಯಿಂದ ಮಿಯಾಮ್ ಅನ್ನೋದು ಬಿಟ್ಟು ಫ್ಲ್ಯಾಟ್ ಸೆಕ್ಯೂರಿಟಿ ತಾನೇ ಎಂಬಂತೆ ಗುರ್ರಂತ ಬುಸುಗುಡುತ್ತಾನೆ. ಆದರೂ ಹೊಂಬಣ್ಣದಿಂದ ಬಾಲಿವುಡ್ ಹೀರೋಗಳ ತರಹ ಅಟ್ರಾಕ್ಟಿವ್ ಆಗಿದ್ದು ಮರಿ ಹುಲಿಯಂತಿರುವ ಆತನ ಕ್ಯಾಟ್ ವಾಕ್ಗೆ ಯಾರೂ ಒಮ್ಮೆ ತಿರುಗಿ ನೋಡಲೇಬೇಕು. ಈ ಗಂಡು ಬೆಕ್ಕಿಗೂ ಪ್ರಾಯ ಬಲಿತಾಗ ಹರೆಯದ ವಿರಹದ ಜೊತೆಗೆ ಉಗ್ರತೆಯೂ ಸೇರಿಕೊಂಡಿತು. ಕೊನೆಗೆ ಕಂಡುಕೊಂಡ ಉಪಾಯ ನ್ಯೂಟ್ರಿಂಗ್ ಅಥವಾ ಕ್ಯಾಸ್ಟ್ರೇಷನ್, ಗಂಡು ಬೆಕ್ಕಿನ ವೃಷಣಗಳನ್ನು ತೆಗೆಸಿಬಿಡುವ ಚಿಕಿತ್ಸೆ. ನನ್ನ ತಂಗಿ ಒಮ್ಮೊಮ್ಮೆ ತಮಾಷೆಗೆ ಹೇಳುವುದಿತ್ತು, ಮಂಗಳೂರಿನ ಬೂಬುಗೂ ಬೆಂಗಳೂರಿನ ಬುಟ್ಟನಿಗೂ ಮದುವೆ ಮಾಡಿ ಬಿಡೋಣ ಅಕ್ಕ ಅಂತ. ಆಗ ನಾನು, ಯಾಕೆ ನಿನಗೆ ಮಕ್ಕಳನ್ನು ಸಾಕು ಹೊಸ ಜವಾಬ್ದಾರಿ ಬೇಕಾ ಅಂತ ಅಂದರೆ ಕೂಡಲೇ ಹೇಗೂ ಇಬ್ಬರಿಗೂ ಸಂತಾನಹರಣ ಚಿಕಿತ್ಸೆ ಮಾಡಿಬಿಟ್ಟಿದ್ದೇವೆಲ್ಲ, ಹಾಗಾಗಿ ಬಾಣಂತನದ ರಗಳೇ ಇಲ್ಲ. ಆಕೆ ನಗುನಗುತ್ತಲೇ ಹೇಳಿದರೂ ನನ್ನೊಡಲು ಚುಚ್ಚುವುದಿದೆ. ಎಲ್ಲ ಇದ್ದು ನನ್ನ ಬೂಬುವನ್ನು ತಾಯ್ತನದ ಸುಖದಿಂದ ವಂಚಿತಳಾಗಿಸಿದ ಅಪರಾಧಿ ಪ್ರಜ್ಞೆ ಇರಿಯುತ್ತದೆ. ತಮ್ಮ ಶೋಕಿ ಪ್ರೆಸ್ಟೀಜ್ಗೆಂದು ಮನೆಯೊಳಗೆ ಪ್ರಾಣಿಗಳನ್ನು ಬಂದಿಯಾಗಿಸಿ ಅವುಗಳ ಬದುಕನ್ನು ನಾಶ ಮಾಡುವ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಅಂತ ಮನಸ್ಸು ಹಿಡಿಶಾಪ ಹಾಕುತ್ತದೆ. ಪಳಗಿದ ಪೊಲೀಸ್ ನಾಯಿಯ ಬಾಯಿಯನ್ನು ಹೆಚ್ಚಿನ ಸಮಯದಲ್ಲಿ ಕಟ್ಟಿಬಿಡುವುದು, ತಮ್ಮ ಹೊಟ್ಟೆ ಹೊರಸಲು ಬಾಯಿಬಾರದ ಪ್ರಾಣಿಗಳನ್ನು ದುಡಿಸಿಕೊಳ್ಳುವುದು ಎಲ್ಲವೂ ಮೂಕ ಪ್ರಾಣಿಗಳ ಭಾವ ಬದುಕಿನ ಜೊತೆಗಿನ ಚೆಲ್ಲಾಟವೇ ಅನಿಸುವುದುಂಟು. ಆದರೆ ಅವುಗಳ ನೋವನ್ನು ಕೇಳುವವರಾರು? ಆ ಅರಿವೇ ನಾನೀಗ ಬೂಬುವನ್ನು ಬಹಳವಾಗಿ ಪ್ರೀತಿಸುವಂತೆ ಮಾಡಿದೆ. ಎಲ್ಲರಿಗೂ ಅಷ್ಟೇ, ಒಮ್ಮೆ ಈ ಪ್ರಾಣಿ ಪಕ್ಷಿಗಳ ಬಾಂಧವ್ಯ ಬೆಳೆಯಿತೆಂದರೆ ಸಾಕು, ಮತ್ತೆ ಅವುಗಳು ಮನೆ ಮಕ್ಕಳಾಗಿ ಬಿಡುತ್ತವೆ. ಒಂದು ದಿನವೂ ಬಿಟ್ಟಿರಲಾರದ ಬಂಧ ಅಂಟಿಕೊಂಡು ಬಿಡುತ್ತದೆ. 2 ವರ್ಷಗಳ ಹಿಂದೊಮ್ಮೆ ಬೂಬು ಯಾಕೋ ಆರೋಗ್ಯವಾಗಿಲ್ಲ ಅನಿಸತೊಡಗಿತು. ಪದೇ ಪದೇ ಅಳುತ್ತಾ ಲಿಟರ್ ಬಾಕ್ಸ್ನತ್ತ ಓಡುವುದು, ಮಲಮೂತ್ರಕ್ಕೂ ಕಷ್ಟಪಡೋದು, ನಡೆದಲ್ಲೆಲ್ಲ ಹನಿ ಹನಿ ನೆತ್ತರು.
ಡಾಕ್ಟರ್ ಸಲಹೆಯಂತೆ ಹೊಟ್ಟೆ ಖಾಲಿ ಇರುವ ಹೊತ್ತಲ್ಲಿ ಆಕೆಯನ್ನು ಪರೀಕ್ಷಿಸಿದ್ದಾಯಿತು. ಡಾಕ್ಟರ್ ಮಗನನ್ನು ಒಳಗೆ ಕರೆದು ಏನೋ ಹೇಳಿ ನಂತರ ನನ್ನಲ್ಲಿ ಅವಳಿಗೆ ಹೊಟ್ಟೆ ಸರಿಯಿಲ್ಲ, ತರಕಾರಿ ಅನ್ನವನ್ನೇ ಹೆಚ್ಚು ತಿನ್ನಿಸಿ ಜಾಗ್ರತೆಯಿಂದ ನೋಡಿಕೊಳ್ಳಿ ಅಂತ ಮಾತ್ರೆ ಕೊಟ್ಟು ಕಳಿಸಿಬಿಟ್ಟರು. ಮೀನೂಟವೇ ಒಪ್ಪದ ಮೊಮ್ಮಗಳಿಗೆ ತರಕಾರಿ ಊಟ ತಿನ್ನಿಸುವುದು ಹೇಗಪ್ಪ ಅಂತ ಯೋಚನೆ ಬಂತು. ದಾರಿಯಿಡೀ ಸಪ್ಪಗಾಗಿದ್ದ ಮಗ ಮನೆ ಮುಟ್ಟಿದೊಡನೆ ಆತನ ಕಣ್ಣು ತುಂಬ ನೀರು. ಅಮ್ಮ, ಬೂಬ್ಗೆ ಕ್ಯಾನ್ಸರ್ ಅಂತೆ ಅನ್ಬೇಕಾ? ಒಮ್ಮೆಲೆ ಭೂಮಿಯೇ ಬಾಯ್ಬಿಟ್ಟ ಅನುಭವ. ಆದರೂ ನನ್ನ ಮೆನಸೇಕೋ ಆ ಮಾತನ್ನು ಒಪ್ಪಲು ಸಿದ್ಧವಿರಲಿಲ್ಲ. ನನಗೆ ಮೊದಲೇ ಬಂದಿದ್ದ ಸಂಶಯವೊಂದು ಗಟ್ಟಿಯಾಯಿತು. ಪದೇ ಪದೇ ಬಾಲ್ಕನಿಯಲ್ಲಿ ಗರಿಕೆ ಹುಲ್ಲು ತಿನ್ನಲು ಓಡುತ್ತಿದ್ದ ಬೂಬುಗೆ ಕೆಲ ದಿನಗಳಿಂದ ಕುಂಡದಲ್ಲಿದ್ದ ಗಿಡ ಒಣಗಿ ಹೋಗಿ ಹುಲ್ಲು ಸಿಗುತ್ತಿರಲಿಲ್ಲ. ಪ್ರತಿಯೊಂದಕ್ಕೂ ಗೂಗಲ್ ಮೊರೆ ಹೋಗುವ ಮಗ ಗರಿಕೆಗೆ ಬದಲಾಗಿ ಗೋಧಿ ಹುಲ್ಲು ಬೀಜಗಳನ್ನು ತರಿಸಿ ಕುಂಡದಲ್ಲಿ ಬಿತ್ತಿದ್ದ. ಅರಳಿ ನಿಂತ ತೇನೆಯನ್ನು ಬೂಬು ಸವಿದದ್ದೇ ಸವಿದದ್ದು. ಪಕ್ಕನೆ ಈ ಯೋಚನೆ ನೆನಪಾದೊಡನೆಯೇ ಮಗನನ್ನು ಕರೆದು, ನೋಡು, ಗೋಧಿ ಹುಲ್ಲಿನಿಂದ ಆಕೆಯ ಜೀವಕ್ಕೆ ಉಷ್ಣ ಆಗಿ ರಕ್ತ ಹೋಗಿರಬೇಕು ಅಂದವಳೆ ನನ್ನ ವಾದವನ್ನು ನಂಬದ ಮಗನನ್ನು ಲೆಕ್ಕಿಸದೆ ಗೋಧಿ ಗಿಡದ ಕುಂಡವನ್ನು ಕೌಚಿ ಹಾಕಿಬಿಟ್ಟು ಎಲ್ಲಿಂದಲೋ ಸ್ವಲ್ಪ ಗರಿಕೆ ತರಿಸಿ ನೆಟ್ಟು ಸ್ವಲ್ಪ ತಿನ್ನಿಸಿದ್ದು ಆಯಿತು. ಅಂದಿನಿಂದ ಬೂಬುವನ್ನು ಸೂಕ್ಷ್ಮವಾಗಿ ಗಮನಿಸುವುದೇ ಎಲ್ಲರ ದಿನಚರಿಯ ಭಾಗವಾಗಿ ಹೋಯಿತು. ಜೊತೆಗೆ ಡಾಕ್ಟರ್ ಕೊಟ್ಟ ಔಷಧಿಯೂ ಹೊಟ್ಟೆ ಸೇರಿತು. ತಿಂಗಳಲ್ಲೇ ಬೂಬು ಮತ್ತೆ ಗೆಲುವಾದಳು. ಹೆಚ್ಚೆಂದರೆ 4-5 ತಿಂಗಳು ಅಷ್ಟೇ. ಡಾಕ್ಟರ್ ಹೇಳಿದ ಗಡುವು ಕಳೆದು ಈಗ ವರ್ಷ 2 ಕಳೆದಿದೆ. ನಮ್ಮ ಬೂಬು ಖುಷಿ ಖುಷಿಯಾಗಿ ಈಗಲೂ ಆರೋಗ್ಯವಾಗಿದ್ದಾಳೆ. ಡಾಕ್ಟರ್ ಕ್ಲಿನಿಕ್ ಹಾದಿಗೆ ಗುಡ್ ಬೈ ಹೇಳಿಯಾಗಿದೆ. ಬಾಲ್ಕನಿಯಲ್ಲಿ ಗರಿಕೆ ಕುಂಡಗಳ ಸಂಖ್ಯೆ ಹೆಚ್ಚಿದೆ. ಸದ್ಯದಲ್ಲೇ 5 ವರ್ಷದ ಹುಟ್ಟುಹಬ್ಬಕ್ಕೆ ಕಾಲಿರಿಸಲಿರುವ ಮರಿ ಮೊಮ್ಮಗಳಿಗಾಗಿ ಬೇಡುವುದು ಒಂದೇ, ಅವಳ ಆಯುಷ್ಯ ಇರುವವರೆಗೆ ಆಕೆಯನ್ನು ಹೀಗೆ ಆರೋಗ್ಯದಿಂದಿಡು ದೇವರೇ ಎಂದು. ಪ್ರಾಣಿ ಹಿಂಸೆಯನ್ನು ಒಂದು ಆಟವೆನ್ನುವಂತೆ ವರ್ತಿಸುತ್ತಿದ್ದ ಹಿಂದಿನವರ ಚೇಷ್ಟೆಗಳು, ಬೆಕ್ಕು ನಾಯಿಗಳನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ನೀರಲ್ಲಿ ಮುಳುಗಿಸಿಯೋ ಕಲ್ಲಿಗೆ ಬಡಿದೋ ಸಾಯಿಸುತ್ತಿದ್ದ ಬಾಲ್ಯದಲ್ಲಿ ನೋಡಿದ ಕೆಲವರ ಕ್ರೌರ್ಯಗಳು ನೆನಪಾದರೆ ಈಗಿನ ಮಕ್ಕಳ ಪ್ರಾಣಿ ಪ್ರೇಮ ಎಲ್ಲರಿಗೂ ಮಾದರಿ. ಬೀದಿ ಬದಿಯ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೆಂದೇ ನಡೆಸುವ ಆನಿಮಲ್ ಕೇರ್ ಸೆಂಟರ್ಗಳು ಮಾನವೀಯತೆಗೆ ಸಾಕ್ಷಿಯಾದರೆ, ಪ್ರಾಣಿಗಳಿಗೆ ಸಂಬಂಧಿತ ವಸ್ತುಗಳಿಗೆಂದೇ ತೆರೆದಿರುವ ಅಂಗಡಿಗಳು, ಸ್ಪಾಗಳು ಹೊಸ ಲೋಕದ ವೈಚಿತ್ರ್ಯಕ್ಕೆ ಬೆರಗು ಹುಟ್ಟಿಸುತ್ತದೆ. ಪ್ರಾಣಿದಯ ಸಂಘದ ಕೆಲವೊಂದು ಅತಿರೇಕದ ನಡೆಗಳನ್ನು ಹೊರತುಪಡಿಸಿದರೆ ಜೀವಜಂತುಗಳ ನೋವು, ಮಿಡಿತ, ಬದುಕಿನ ಹಕ್ಕಿಗೆ ಸ್ಪಂದಿಸುವ ಇಂತಹ ಸಂಸ್ಥೆಗಳು ಕೆಲವೊಮ್ಮೆ ಬೇಕು ಎನಿಸುವುದು ಸುಳ್ಳಲ್ಲ. ಹಾಗೆಂದು ಬೇಕಾಬಿಟ್ಟಿಯಾಗಿ ಸಾಕಿ ಮರಿಗಳನ್ನು ಬೀದಿಗೆಸೆದು ಸಂಖ್ಯೆಯನ್ನು ಹೆಚ್ಚಿಸುವ ಕಾಯಕಕ್ಕೆ ಜನರು ಮುಂದಾಗದೆ ಬೀದಿ ಪ್ರಾಣಿಗಳ ಸಂಖ್ಯೆಯನ್ನು ಕುಂಠಿತಗೊಳಿಸುವ ಕಾರ್ಯಕ್ಕೆ ಕೈಜೋಡಿಸಬೇಕಾಗಿದೆ. ಅದು ನೆನಪಾದಾಗ ಬೂಬುವಿನಂತಹ ಒಂದು ಮರಿಯನ್ನಾದರೂ ಬೀದಿ ಪಾಲಾಗುವುದರಿಂದ ತಪ್ಪಿಸಿದ ತೃಪ್ತಿಯಿಂದ ಮನಸ್ಸು ಸಂತಸ ಪಡುತ್ತದೆ. ಹಾಗಾದರೆ ನೀವು ನನ್ನ ಹಾಗೆ ಬೀದಿ ಪಾಲಾಗುವ ಒಂದು ಮರಿಗೆ ಅಜ್ಜಿ ಆಗ್ತೀರಲ್ವಾ? ಇದುವರೆಗೆ ರೂಪಕಲಾ ಆಳ್ವ ಅವರಿಂದ ಬೂಬು ಎಂಬ ಮರಿಮೊಮ್ಮಗಳು ಲಘುದಾಟಿಯ ಭಾಷಣ ಕೇಳಿದಿರಿ.